ನಾನು ನಿನ್ನೆ ರಾತ್ರಿನೇ ಹೆಸರು ಕಾಳು, ಸ್ವಲ್ಪ ಉದ್ದಿನಬೇಳೆ, ಒಂದಿಷ್ಟು ಮುಷ್ಟಿಯಷ್ಟು, ಮತ್ತು ಕಡಲೆಕಾಳು ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ನಾನು ನಿನ್ನೆ ರಾತ್ರಿನೇ ನೆನೆಸಿಟ್ಟಿದ್ದೆ ಬೆಳಗ್ಗೆ ಮಾಡಬೇಕು ಅಂತ. ನೀವು ಈವ್ನಿಂಗ್ ಮಾಡಬೇಕು ಅಂತ ಇದ್ದರೆ ನೀವು ಬೆಳಗ್ಗೆ ನೆನೆಸಿಡಬೇಕು. ಅಟ್ಲೀಸ್ಟ್ ಒಂದು 8 ಅವರ್ಸ್ ಆದರೂ ಇದು ನೆನಿಬೇಕು. ನಾನು ಇವಾಗ ಈ ಹೆಸರು ಕಾಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಒಂದಿಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಇದೇ ರುಬ್ಬಬೇಕಾದ್ರೆ ಒಂದು ಇಷ್ಟಿಷ್ಟೇ ಸ್ವಲ್ಪನೇ ನೀರು ಹಾಕಿ ನಾವು ಇವಾಗ ಇದನ್ನು ರುಬ್ಬಿ ಸಣ್ಣಗೆ ಮಾಡ್ಕೊಳೋಣ. ನೋಡಿ, ಇಷ್ಟು ಸಣ್ಣಗೆ ನಾನು ರುಬ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದಕ್ಕೆ ಮತ್ತೆ ನಾವು ಸ್ವಲ್ಪ ದೋಸೆ ಬ್ಯಾಟ್ರಿಗೆ ಎಷ್ಟು ನೀರು ಬೇಕೋ ಆ ಥರ ಬ್ಯಾಟ್ರಿ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ನಾನು ರುಬ್ಕೊಂಡಿದ್ದೀನಿ ಇಷ್ಟು ಸಣ್ಣಗೆ. ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ, ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲನೂ. ನೋಡಿ, ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ನಾವು ದೋಸೆ ಹಾಕಲಿಕ್ಕೆ ಇದಕ್ಕೆ ಬ್ಯಾಟರ್ಗೆ ಎಷ್ಟು ನಾವು ನಾರ್ಮಲಾಗಿ ನಾವು ನೀರು ಹಾಕ್ತಿರೋ ಆ ಥರ ನಾವು ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನಿವಾಗ ಸೇರಿಸ್ಕೊತೀನಿ. ನಾನಿವಾಗ ಇದಕ್ಕೆ ಬ್ಯಾಟರಿಗೆ ದೋಸೆ ಹಾಕಲಿಕ್ಕೆ ಎಷ್ಟು ನಮಗೆ ಬೇಕಾಗುತ್ತೋ ಅಷ್ಟು ನೀರನ್ನು ನಾನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಸಾಕು, ತುಂಬ ತೆಳು ಬೇಡ, ಇಷ್ಟಾದರೆ ಸಾಕು ನಮಗೆ ದೋಸೆ ಹಾಕಲಿಕ್ಕೆ. ನಾವು ಇದನ್ನು ರುಬ್ಬಿದ ತಕ್ಷಣ ನಾವು ದೋಸೆ ಹಾಕ್ಕೊಂಡು ತಿನ್ಬೋದು. ಇದು ಮತ್ತೆ ನಮಗೆ ಫರ್ಮೆಂಟೇಷನ್ ಆಗಬೇಕು, 2 ಅವರ್ಸ್ ಬಿಡಬೇಕು ಆ ಥರ ಏನೂ ಇಲ್ಲ. ನೀವು ರುಬ್ಬಿದ ತಕ್ಷಣ ಇದನ್ನು ನೀವು ದೋಸೆ ಹಾಕ್ಬೋದು.